ನಮ್ಮಲ್ಲೂ ನಮ್ಮ ಕ್ಯಾರ್ಪೇಟೆ ತಾಲೂಕಲ್ಲೂ 300 ಎಕರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಏನೂ ಆಗಿಲ್ಲ ಅಲ್ಲಿ. ನಮ್ದು ಹೋಗಿ ನಮ್ದು ದುಡ್ಡು ಬರಲ್ಲ ಫುಡ್ ಪಾರ್ಕ್ ಅಂತ ಮಾಡಿದ್ರು, ಅದೆಲ್ಲ ಪ್ರಾಡಕ್ಟ್ ಆದ್ರು ಒಂದು 80 ಎಕರೆ ಅವ್ರಿಗೆ ಇದು ಗೋಮಾಳ ಸಿಕ್ಕಿದ್ರು ಏನು ಇಂಪ್ರೂವ್ಮೆಂಟ್ ಆಗೇ ಇಲ್ಲ. ನಮ್ಗೆಲ್ಲ ಕೆಲಸ ಕೊಡ್ತೀನಿ ನಾವೆಲ್ಲ ಈಗ ಇದ್ ಮಾಡ್ತಾ ಇದೀವಿ. ಇದೊಂದು ದಯವಿಟ್ಟು ಹೇಳಿ. ನಿಮ್ದು ಎಕರೆ ಹೋಗಿದೆಯಲ್ಲ? ನಂದು 6 ಎಕರೆ ದುಡ್ಡೇ ಬಂದಿಲ್ಲ. ಇದೇ ಸಿದ್ದರಾಮಯ್ಯ ನಮ್ಮ ಕಾನ್ಸ್ಟಿಟ್ಯೂಷನ್ ಪಕ್ಕ 40 ಕಿಲೋಮೀಟರ್ ಮೈಸೂರು, ಅವರೇ ಬಂದು ಉದ್ಘಾಟನೆ ಮಾಡಿದ್ರು. ನಮ್ಗೆಲ್ಲ ಅನ್ಯಾಯ ಆಗಿದೆ. ದೇವ್ರೋಣ ಇದಕ್ಕೆ ಯಾರು ತಲೆ ಬಾಬೇಡಿ, ಎಲ್ಲ ಮೋಸ. ನಮ್ಮಲ್ಲಿ 300 ಎಕರೆ ಮಾಡ್ಕೊಂಡು 50 ಎಕರೆನೂ ಅಕ್ವೈರ್ ಆಗಿಲ್ಲ. ಎಲ್ಲ ಲೋನ್ ತಕ್ಕಂಡು ಆರಾಮಾಗಿದ್ದಾರೆ ಅವರು ಓನರ್ಗಳು. ಏನು ಆಗಿಲ್ಲ. ಇವತ್ತು ಎಲ್ಲರೂ ಕೆಲಸ ಕೊಡ್ತಿದ್ ಮಾಡಿ ಅನಾಥ ಹಾಕೊಂತೀವಿ. ನಮ್ಗೆ ಒಂದು ಜಮೀನು ಇಲ್ಲ, ಒಂದು ಕುಂಟೆನೂ. ನಮ್ದು 6.5 ಎಕರೆ ಹೋಗ್ಬಿಟ್ಟು ನಮಗೂ ಇನ್ನೂ ಅಮೌಂಟ್ ಬಂದಿಲ್ಲ. ಎಷ್ಟಲ್ಲಿ ಎಕರೆಗೆ ಎಷ್ಟು ಕೊಟ್ಟಿದ್ರಿ? ಬರೀ ಎಕರೆಗೆ 6.5 ಲಕ್ಷ. ಇವತ್ತು ಒಂದು ಎಕರೆಗೆ ನಡೀತಾರದು ಅವ್ರ ಲೆಕ್ಕದಲ್ಲಿ 2 ಕೋಟಿ 2.5 ಕೋಟಿ ಹೇಳ್ತಾ ಇದಾರೆ. ಎಷ್ಟು ಮಾಡ್ಕೊಂಡು ಬರೀ 2 ಇಯರ್ಗೆ ಹೇಳ್ತಾ ಇದಾರೆ. ಈಗ ಇಲ್ಲಿ 2.5 ಕೋಟಿ ಅನೌನ್ಸ್ ಮಾಡಿದಾರೆ. ನಾವು ನ್ಯೂಸ್ ಅಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಿಲ್ಲ. ನಮ್ಗೆ ಒಂದು 80 ಕಿಲೋಮೀಟರ್ ಡಿಫ್ರೆನ್ಸ್. ನೆಕ್ಸ್ಟ್ ಬರೀ 1 ಇದ್ರಿಗೆ ಅವ್ರು ಮಾರ್ಕತ್ತಾರೆ. ರೈತರಿಗೆ ಅನ್ಯಾಯ ಇದು ಸರ್. ನಿಮ್ ಜಮೀನ್ ತಗೊಂಡು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ನಿಮ್ನ ಹೆಂಗೆ ಬೆಳೆಸೋದು? ನಿಮ್ಗೆ ಇನ್ನೂ ದುಡ್ಡು ಕೂಡ ಬಂದಿಲ್ಲ. ಏನ್ ಗೊತ್ತಾ, ಸರ್ಕಾರಕ್ಕೂ ಅವ್ರು ತಕೊಂಡಿರೋ ಕಂಪ್ನಿಯವ್ರಿಗೆ ಉದ್ದಾರ ಆಯ್ತು. ಇವತ್ತು ರೈತರಿಗೆ ಯಾರಿಗೂ ಅನುಕೂಲ ಮಾಡಲ್ಲ, ಬರೀ ಅನಾನುಕೂಲಗಳೇ ಮಾಡೋದು. ಇದೇನ್ ಮಾಡೋದು ಸರ್, ಒಂದು ಮಾತು ರಿಕ್ವೆಸ್ಟ್ ಮಾಡ್ತೀನಿ. ಕಾಂಗ್ರೆಸ್ ಸರ್ಕಾರ ಇರೋ ಗಂಟ್ಲು ಏನು ಬರಲ್ಲ ಸರ್. ರೈತ ಸರ್ಕಾರ ಯಾವ್ದು ಗೊತ್ತಾ, JDS ಕುಮಾರಸ್ವಾಮಿ ಅವರು ಪಾಪ ಸಾಲ ಮನ್ನಾ ಎಲ್ಲ ಮಾಡಿದ್ರು. ಇದೇ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು. ಅವರು ಯಾವ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಎಲ್ಲ ರೈತರಿಗೆ ವಿರೋಧಿ ಸರ್ಕಾರ. ಅದೊಂದು ಹೇಳ್ತೀನಿ ರಿಕ್ವೆಸ್ಟ್ ಅಲ್ಲಿ, ಬೇಜಾರು ಮಾಡ್ಕೋಬೇಡಿ. ಸರ್ಕಾರ ಮಾಡಿತ್ತು ಉಳುವವನಿಗೆ ರೈತರ ಉಳುವವನಿಗೆ ಭೂಮಿ. ಇಂದಿರಾ ಗಾಂಧಿ ಕಾಲದಲ್ಲಿ ಇತ್ತೇನೋ ಅದು ಬಿಡಿ. ಈ ಕಾಂಗ್ರೆಸ್ ಸರ್ಕಾರ 20 ವರ್ಷದಿಂದ ಅದು ರೈತರ ವಿರೋಧಿ. ಇವತ್ತು ನಮ್ಮ ಸಿದ್ದರಾಮಯ್ಯ ಹೇಳ್ಬಿಟ್ಟು ನಮ್ಗೆ ದುಡ್ಡೇ ಕೊಡಿಸ್ತಿಲ್ಲ. ನಮ್ಮಲ್ಲಿ ಭಾಷಣ ಮಾಡ್ಬಿಟ್ಟು ಹೋದ್ರು. 6 ಎಕರೆ 27 ಯಾವ ಊರು ಜಾಗ ಅದು? ಬಣ್ಣೇನಹಳ್ಳಿ. ಒಂದು ಎಕರೆಗೆ 6.5 ಲಕ್ಷ. 6.5 ಲಕ್ಷ ಆಗಿದೆ. ಇನ್ನೂ ಯಾರಿಗೂ ದುಡ್ಡು ಬಂದಿಲ್ಲ. ಇಲ್ಲ, ಒಂದು 150 ಎಕರೆಗೆ ದುಡ್ಡು ಬಂದಿಲ್ಲ. ಹಾಗಾದ್ರೆ ಬಿಡದಿನಲ್ಲಿ ಕೂಡ ಒಂದು 8-10 ಜನಕ್ಕೆ ದುಡ್ಡು ಕೊಟ್ಬಿಟ್ಟು ಇಲ್ಲ ರೈತರ ಯಾಮಾರಿಸಿ ಕೊನೆಗೆ ಅವರು ಇಲ್ಲಿ ನೋಡೋಣ ವಾತಾವರಣವ. ಅವ್ರು ಏನೇನೋ ಅವ್ರವ್ರ ಕಾನ್ಶ ಅವ್ರವ್ರ ಆಪ್ತರು ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಇಲ್ಲಿ ಎಲ್ಲ ಅವ್ರು ಏನಂದ್ರೆ ವಿಧಾನಸೌಧ ಅಂದವ್ರೆ. ವಿಧಾನಸೌಧ ಆದ್ರೆ ಪ್ಲೇಸ್ ಸರ್ಕಾರ ಕಟ್ಟಿದೆ. ಅವ್ರೊಂದು ಮಾತಾಡಿದ್ರು ಕುಮಾರಣ್ಣವರು, ಇಲ್ಲೇ ಬಂದ್ ಮಾಡಿ ರೈತರು ಬಂದ ಕೇಳಿ. ಈಗ ಅವರು ಓಕೆ ಅಂದ್ರೆ ಅಲ್ಲೇ ಬರ್ಬಿಡೋದಾದ್ರು. ಇಲ್ಲಿ ಬಂದಾಗ 80 ಮಂದಿ ರೈತರು ಜಮೀನ್ ಕೊಡ್ಬೇಡ ಅಂತಾರೆ. ಅಲ್ಲಿ ಬಂದಾಗ ಸರ್ ನಮಗೆ ಹೋಗಿದ್ದು ಇದೇ. ನಾವೀಗ ರೀಸೆಂಟ್ ಆಗಿ ಒಂದು ತಿಂಗಳಲ್ಲಿ ಚಿಲ್ಲರಾಯ ಸ್ವಾಮಿ ಮಂತ್ರಿಯಾಗಿರೋ ಕೃಷಿ ಸಚಿವರು ಅಲ್ಲಿಗೆ ಹೋಗಿದ್ದು ವರದಿ ಒಳಕ್ಕೆ. ಅವ್ರೇನು ಎಲ್ಲ ಬಂದ್ರು, ನಿಮ್ಮ ಜಮೀನಿಗೆ ದುಡ್ಡೇ ಇಲ್ಲ ಅಂತ ಹೇಳಿದ್ರು. ಹೌದಾ? ಅಲ್ಲಿ ಅಕ್ವೈರ್ ಆಗೋದು ನಡೀದಿ ಅಂದ್ರು. ಅದೇ ಇಲ್ಲಿ ಬಂದ ನಮ್ಮ ಸ್ಮಾರ್ಟ್ ಬಂದಾಗ ಜನ ರೊಚ್ಚ ಕೇಳ್ತಾರೆ ಅಂತ ಅವ್ರಿಗೆ ಗೊತ್ತು. ಈಗ ಮೊದ್ಲು ಬಾಲಕೃಷ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟಾರೆ, ಬಂದ್ರೆ ಗಲಾಟೆ ಆಯ್ತದೆ ಅಂದ್ರೆ. ಯಾಕೆ ಗಲಾಟೆ ಆಯ್ತದೆ? ಈಗ ಅವರು ಗಲಾಟೆ ಆಯ್ತು ಅಂತ ಹೇಳಲೇಬಾರ್ದು. ಅವರು ಈಗ ಏನ್ ಗೊತ್ತಾ ಸರ್, ನಾವಿಲ್ಲಿ ಶಾಂತಿಯುತ ನಡೀಲಿ ಅನ್ಬೋದು. ಅವ್ರೇನು ಸ್ಟೇಟ್ಮೆಂಟ್ ಕೊಟ್ರು, ನಾವು ಮತ್ತೆ ಅವ್ರು ಬರ್ತೀವಿ, ಗಲಾಟೆ ಆಗ್ಬಿಡ್ತಿದೆ, ಕಾನ್ಸ್ಟಿಟ್ಯೂಷನ್ ಯಾಕದು ನಮ್ ಜಮೀನ್ ಮಾಡ್ಕೊತಾರದು ನಾವು ಕೊಡ್ತಾರೆ. ನಮ್ಗೆ ಯಾಕಾಯ್ತು ಸರ್? ಇನ್ನೂ ಒಂದ್ ಮಾತಿದೆ, ಕಾಂಗ್ರೆಸ್ ಸರ್ಕಾರ ರೈತರ ವಿರೋಧಿ ಸರ್ಕಾರ. DK ಶಿವಕುಮಾರ್ ಅವರು ಹೇಳ್ತಾ ಇದ್ರು ಇದು ಕನಸಿನ ಪ್ರಾಜೆಕ್ಟ್ ಕುಮಾರಸ್ವಾಮಿ ಅವ್ರದ್ದು. ಕುಮಾರಸ್ವಾಮಿ ಅವರ ಕನಸಿನ ಕೂಸು ಅಂತಿದ್ರು. ಇದೇ ಕುಮಾರಸ್ವಾಮಿ ಅವರು ರೈತರ ಸಾಲನ ಮನ್ನಾ ಮಾಡಿದ್ರು ಅಲ್ವಾ? ಇವ್ರು ಮಾಡ್ಲಿ ಬಿಡಿ, ಅವ್ರ ಕನಸಿನ ಕೂಸು ಅಲ್ವಾ? ಅವ್ರ ಕನಸಿನ ಕೂಸನ್ನ ಮಾಡೋದಕ್ಕೆ ಇಷ್ಟು ಹಠ ಯಾಕೆ ಅಂತ. ಹಾಗಾದ್ರೆ DK ಶಿವಕುಮಾರ್ ಅವ್ರನ್ನ ಕುಮಾರಸ್ವಾಮಿ ಅವರು ಕರ್ಕೊಂಡೋಗಿ ಕೈ ಮೇಲೆ ಕೈ ಇಟ್ಟು ಆಣೆ ಮಾಡಿಸ್ಕೊಂಡು, ಅಪ್ಪ ಇದು ನನ್ನ ಕನಸಿನ ಕೂಸಪ್ಪ, ನೀನು ಮುಂದುವರ್ಸ್ಕೊಂಡು ಹೋಗುವಂತ DKಗೆ ಏನಾದ್ರು ಶಿವಕುಮಾರ್ ಹೇಳಿದಾರ? ಈಗ ಹೇಳ್ತೀನಿ, ಇದು ಆಲಯ ಒಂದು 15 ವರ್ಷದಲ್ಲೇ ಮಾಡಿದ್ರು ಅಂತ ಕುಮಾರಸ್ವಾಮಿ. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಯಾಕೆ ಬಂದಿಲ್ಲ ಇದು? ಸಿದ್ದರಾಮಯ್ಯ 3 ವರ್ಷ ಆಳಿದ್ದಾರೆ, ಆಗ ಯಾಕೆ ಇದು ಬಿಡದಿ ಬರಲಿಲ್ಲ? ಇವ್ರ ಕಾನ್ಸ್ಟಿಟ್ಯೂಷನ್ ಯಾಕೆ ಬರ್ತಾ ಇದೆ ಇದು? ಈಗ 3 ವರ್ಷ ಆಳಿದಾರೆ ಅವರು ಸಿದ್ದರಾಮಯ್ಯರು. ಇದು ರೆಡ್ ಜೂನು, ಇದು ಬಿಡದಿ ಟೌನ್ಶಿಪ್ ಅನ್ನೋದೇ ಬರಲಿಲ್ಲ. ಇವ್ರು ಮುಖ್ಯಮಂತ್ರಿ ಆಗ ಒಂದು 16 ದಿನದಲ್ಲಿ ಈ ತರ ಡೈವರ್ಟ್ ಆಗಿರೋದು. ಇವ್ರು ಯಾಕೆ ಮಾಡ್ತಿದ್ರು? ಸಿದ್ದರಾಮಯ್ಯ ಸೀನಿಯರ್, ಅವ್ರು ಯಾಕೆ ಮಾಡಲ್ಲ? ಮುಖ್ಯಮಂತ್ರಿಗಳು ಬಿಸಿನೆಸ್ ಹೌದು, ರೆಡ್ ಜೂನ್ ಮಾಡಿದ್ದಾರೆ. ಇದು ಚಾಲ್ತಿ ಬಂದಿದೆ ಅದು. ಈಗ ಮಾಡಿರ್ತಾರೆ ಸರ್. ಈಗ ಒಂದು ಫ್ಯಾಕ್ಟ್ರಿಯಾ ಇಲ್ಲಿ ಫ್ಯಾಕ್ಟ್ರಿ ಆಗ್ಲಿ ಅಂತ ಹೇಳಿರ್ತಾರೆ, ಇಲ್ಲೊಂದು ರೋಡ್ ಆಗ್ಲಿದೆ, ಅದು ಚಾಲ್ತಿ ಬಂದಾಗ ಹೇಳ್ಬೇಕೆ ಹೊರ್ತು ಪ್ರೆಸೆಂಟ್ ಹೇಳೋದಲ್ಲ. ಈ ಪ್ರೆಸೆಂಟ್ ಇಲ್ಲಿ ಆಯ್ತಾ ಆಗ್ಬೋದು. ಅವ್ರು 10 ವರ್ಷದಲ್ಲಿ ಹೇಳಿರ್ತಾರೆ, ಇವತ್ತಿದ್ದರೆ ನಡಕ್ಕಿಲ್ಲ ಸರ್. ಈಗ ನಾವು ಮಾಡಿದ ಸಹ ಕೊಟ್ಬಿಟ್ಟ ಅದೇ ಜಮೀನು, ನಮ್ ಜಮೀನು ಅವತ್ತು ಆಗಲಿ, ಇವತ್ತು ಅದೇ ಜಮೀನು 8 ಕೋಟಿ ಮಾಡಾರೆ. ನಮ್ ತಗ ರೈತರು ಸಹ